ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಜಾಮೀನು ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ನಲ್ಲಿ ನಡೆಸಲಾಗ್ತಾ ಇದೆ. ಹೈಕೋರ್ಟ್ನ ಕಟಕಟೆಯಲ್ಲಿ ದರ್ಶನ್ ಜಾಮೀನು ಭವಿಷ್ಯ ಬೇಲ್ಗೆ ಆಕ್ಷೇಪಿಸಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರಿಂದ ಪ್ರಬಲ ವಾದ ಮುಂದುವರೆದಿದೆ. ಆರೋಪಿಗಳ ಬಟ್ಟೆಗಳಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ. ಬಟ್ಟೆ ತೊಳೆದಿದ್ರೂ ಕೂಡ ರಕ್ತದ ಕಲೆ ಪತ್ತೆಯಾಗಿದ್ದ ಬಗ್ಗೆ ಸ್ಪಷ್ಟನೆ ಇದೆ. 40-60 ಡಿಗ್ರಿ ಬಿಸಿಯಲ್ಲಿ ಬಟ್ಟೆ ತೊಳೆಯದೇ ಇದ್ರೆ ರಕ್ತದ ಮಾದರಿಯನ್ನ ಕಲೆಕ್ಟ್ ಮಾಡಬಹುದು. ಕಾಟನ್ ಬಟ್ಟೆಗಳಲ್ಲಿನ ರಕ್ತದ ಕಲೆಯನ್ನ DNA ಪತ್ತೆ ಹಚ್ಚಬಹುದು. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಪ್ರಬಲವಾಗಿ ವಾದವನ್ನ ಮಾಡ್ತಾ ಇದ್ದಾರೆ. ಲಾ ಪಾಯಿಂಟ್ ಅನ್ನು ಹಾಕಿ ತಮ್ಮ ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಆರೋಪಿಗಳಿಗೆ ಜಾಮೀನನ್ನು ಕೊಡಬಾರ್ದು ಅಂತ ಹೇಳಿ ತಮ್ಮ ವಾದವನ್ನ ಮುಂದುವರಿಸಿರುವಂತದ್ದು. ಆರೋಪಿಗಳ ಬಟ್ಟೆಗಳಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಸಿಕ್ಕಿತ್ತಲ್ಲ, ಚಾರ್ಜ್ ಶೀಟ್ ನಲ್ಲೂ ಕೂಡ ಅದನ್ನು ಉಲ್ಲೇಖಿಸಲಾಗಿತ್ತು. ಆ ಅಂಶವನ್ನ ಈಗ ನ್ಯಾಯಾಧೀಶರ ಗಮನಕ್ಕೆ ತರಲಾಗಿದೆ. 40-60 ಡಿಗ್ರಿ ಬಿಸಿಯಲ್ಲಿ ಬಟ್ಟೆಯನ್ನು ತೊಳೆಯದೇ ಇದ್ರೆ DNA ಮೂಲಕ ರಕ್ತದ ಕಲೆಯನ್ನ ಪತ್ತೆ ಹಚ್ಚಬಹುದು. ಆ ರಕ್ತದ ಕಲೆ ಯಾರಿಗೆ ಸಂಬಂಧಿಸಿದ್ದು ಅನ್ನೋದನ್ನ ಗುರುತಿಸಬಹುದು ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಾಗೇಶ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಏನಾಗ್ತಾ ಇದೆ ಕೋರ್ಟ್ನ ಕಟಕಟೆಯಲ್ಲಿ? ಪ್ರಮುಖವಾಗಿ ಈ ರಕ್ತದ ಕಲೆಯ ವಿಚಾರದ ಬಗ್ಗೆ ಈಗ SPP ಮೆನ್ಷನ್ ಮಾಡಿ ವಾದವನ್ನು ಮಾಡ್ತಾ ಇದ್ದಾರೆ. ಹೇಗಿದೆ ವಾದ ಅಂತ ಹೇಳಿ? ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿರುವಂಥ ದರ್ಶನ್ ಅವರ ಜಾಮೀನು ಅರ್ಜಿ ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ದರ್ಶನ್ ಪರ ವಕೀಲರು ಮಾಡಿದ್ದಂತಹ ವಾದಕ್ಕೆ ಪ್ರತಿಯಾಗಿ SPP ಅವರು ವಾದವನ್ನು ಮಾಡುವ ಕೆಲಸವನ್ನು ಮುಂದುವರಿಸಿರುವಂಥದ್ದು. ಬಹಳ ಪ್ರಮುಖವಾಗಿ ಸಾಕ್ಷ್ಯ ಆಗಿರುವಂಥ ಒಂದು, ದರ್ಶನ್ ಬಟ್ಟೆ ಮೇಲಿದ್ದಂಥ ರಕ್ತದ ಕಲೆಗಳನ್ನು ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದರು CV ನಾಗೇಶ್ ಅವರು. ಅದಕ್ಕೆ ಪೂರಕವಾದ ಒಂದಷ್ಟು ದಾಖಲೆಗಳನ್ನು ಕೊಡುವ ಕೆಲಸವನ್ನು ಈಗಾಗಲೇ SPP ಅವರು ಮುಂದುವರಿಸಿರುವಂಥದ್ದು. ಬಹಳ ಪ್ರಮುಖವಾಗಿ ಅಂದರೆ ಆರೋಪಿಗಳ ಬಟ್ಟೆಯ ಮೇಲಿರುವಂತಹ ರಕ್ತದ ಕಲೆಗಳನ್ನು ಹೇಗೆ ಪತ್ತೆ ಹಚ್ಚಬಹುದು ಅನ್ನುವಂಥ ಪೂರಕ ಅಂಶಗಳನ್ನು, ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಾಕ್ಷ್ಯಗಳನ್ನು ಕೊಡುವ ಕೆಲಸವನ್ನು SPP ಅವರು ಮಾಡ್ತಿರುವಂಥದ್ದು. ಆರೋಪಿಯ ಬಟ್ಟೆ ಮೇಲಿರುವಂತಹ ರಕ್ತದ ಕಲೆಗಳನ್ನು 40-60 ಡಿಗ್ರಿ ಬಿಸಿಯಲ್ಲಿ ಅದನ್ನು ತೊಳೆದೇ ಹೋದರೆ ಅದರ ಮೇಲಿರುವಂಥ ರಕ್ತದ ಕಲೆಗಳನ್ನು ಪತ್ತೆ ಹಚ್ಚಬಹುದು. ಅದಕ್ಕೆ ಪೂರಕವಾದ ಒಂದಷ್ಟು ರಿಸರ್ಚ್ಗಳಾಗಿದ್ದಾವೆ. ಆ ಒಂದು ರಿಸರ್ಚ್ಗಳನ್ನು ನ್ಯಾಯಾಧೀಶರ ಮುಂದೆ ಕೊಡುವ ಕೆಲಸವನ್ನು ಈಗಾಗಲೇ SPP ಅವರು ಮಾಡ್ತಿರುವಂಥದ್ದು. ಆ ಕಾರಣಕ್ಕಾಗಿಯೇ ಈ ಒಂದು ಜೆನೆಟಿಕಲ್ DNA ಏನಿದೆ ಅದರ ಕೂಡ ಪತ್ತೆ ಮಾಡುವ ಕೆಲಸವನ್ನು ಮಾಡ್ಬೋದು. ಆ ಒಂದು ಅಂಶಗಳನ್ನು ಇಟ್ಕೊಂಡು ಕೊಲೆ ಆರೋಪಿಯಾಗಿರುವಂಥ ದರ್ಶನ್ ಅವರ ಬಟ್ಟೆ ಮತ್ತು ಶೂ ಮಲ್ಲಿರುವ ರಕ್ತದ ಕಲೆಗಳನ್ನು ರೇಣುಕಾಸ್ವಾಮಿಯ ರಕ್ತದ ಕಲೆಗಳೇ ಅನ್ನುವಂಥದ್ದನ್ನು FSLಗಳಿಂದ ನಾವು ಪ್ರೂವ್ ಮಾಡುವ ಕೆಲಸವನ್ನು ಮಾಡಿದ್ದೇವೆ ಅನ್ನುವಂಥ ಒಂದಷ್ಟು ಅಂಶಗಳನ್ನು ಪ್ರಸ್ತಾಪ ಮಾಡುವ ಮೂಲಕ ವಾದವನ್ನು ಮುಂದುವರಿಸಿರುವಂಥದ್ದು. ನಾಗೇಶ್, ಈ ಲುಮಿನಲ್ ಟೆಸ್ಟ್ ನ ರಿಪೋರ್ಟ್ ಅನ್ನ ಅಂಶಗಳನ್ನೇನಾದ್ರೂ ಉಲ್ಲೇಖಿಸ್ತಿದಾರಾ ಹೇಗೆ ಅಂತ ಹೇಳಿ? ಬಹಳ ಪ್ರಮುಖವಾಗಿ ಯಾವ ವ್ಯಕ್ತಿ ಆರೋಪಿ ಆಗಿರ್ತಾನೆ ಆತ ಸಾಕ್ಷ್ಯವನ್ನು ನಾಶ ಮಾಡಲಿಕ್ಕೆ ಆತನ ರಕ್ತದ ಕಲೆಗಳನ್ನು, ಅದರ ಮೇಲಿರುವಂಥ ಬಟ್ಟೆಗಳನ್ನು ಪೊಲೀಸರು ಬಂದು ವಶಪಡೆದುಕೊಳ್ಳುವ ಮುಂಚೆ ಅದನ್ನೆಲ್ಲವನ್ನು ಕೂಡ ತೊಳಿಸುವ ಕೆಲಸವನ್ನು ಮಾಡಿದರು. ಅದೇ ರೀತಿ ದರ್ಶನ್ ಅವರು ಕೂಡ ಇನ್ಸಿಡೆಂಟ್ ಆದ ಬಳಿಕ ಆತ ಧರಿಸಿಕೊಂಡಿದ್ದಂಥ ಬಟ್ಟೆ ಏನಿತ್ತು ಅದನ್ನು ಕಳಿಸಿದ್ದ, ಅದನ್ನು ಮನೆಯವರು ವಾಶ್ ಮಾಡಿ ಮನೆ ಅಂಗಳದಲ್ಲಿ ಹಾಕಿದ್ರು. ಅದನ್ನು ಪೊಲೀಸರು ವಶಪಡಿಸ್ಕೊಂಡು ಬಂದಿದ್ರು. ಅದರ ಮೇಲೆ ಪೊಲೀಸರು ವಶಪಡಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ರಕ್ತದ ಕಲೆಗಳು ಇರಲಿಲ್ಲ. ಹಾಗಾಗಿ ಅದನ್ನು ಒಂದು ಲುಮಿನಲ್ ಟೆಸ್ಟ್ಗಳ ಮೂಲಕ ಆ ಬಟ್ಟೆಗಳ ಮೇಲಿರುವಂತಹ ರಕ್ತದ ಮಾದರಿಯನ್ನು ಪತ್ತೆ ಹಚ್ಚುವ ಕೆಲಸವನ್ನು ಆರಂಭದಲ್ಲಿ ಮಾಡಲಾಗಿತ್ತು. ಅದಾದ ಬಳಿಕ ಆ ರಕ್ತ ರೇಣುಕಾಸ್ವಾಮಿಯ ರಕ್ತ ಅನ್ನುವಂಥದ್ದನ್ನು ಪತ್ತೆ ಮಾಡಲಿಕ್ಕೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆರೋಪಿಗಳನ್ನು ಕರೆದುಕೊಂಡು ಹೋಗಿ DNA ಪರೀಕ್ಷೆ ಮಾಡಿಸುವ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಅದರಲ್ಲೂ ಕೂಡ ಆತನ ಬಟ್ಟೆ ಮೇಲಿರುವಂತಹ ರಕ್ತದ ಕಲೆಗಳು ರೇಣುಕಾಸ್ವಾಮಿಯ ರಕ್ತದ ಕಲೆಗಳೇ ಅನ್ನುವಂಥದ್ದು ಖಾತ್ರಿಯಾಗಿತ್ತು. ಅದಕ್ಕೆ ಪೂರಕವಾದ ಒಂದಷ್ಟು ಅಂಶಗಳು ಮತ್ತು ದಾಖಲೆಗಳನ್ನು ಕೊಡುವ ಕೆಲಸವನ್ನು ಈಗಾಗಲೇ SPP ಅವರು ಮುಂದುವರಿಸಿರುವಂಥದ್ದು. ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೂಡ ಲಭ್ಯವಾಗ್ತಾ ಇದೆ. ಹೈಕೋರ್ಟ್ನ ಕಟಕಟೆಯಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರ ವಾದ ಮುಂದುವರೆದಿದೆ. ಕಾಲ್ ಡೀಟೇಲ್ಸ್, ಟವರ್ ಲೊಕೇಶನ್ ಬಗ್ಗೆ ಈಗ ವಾದವನ್ನು ಮಂಡಿಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. RR ನಗರದ ಪಟ್ಟಣಗೆರೆ ಶೆಡ್ನಲ್ಲಿ ಹತ್ಯೆ ಆಗಿತ್ತಲ್ಲ, ಅಲ್ಲಿ ಈ ಟವರ್ ಲೊಕೇಶನ್ ಅನ್ನೆಲ್ಲ ಟ್ರೇಸ್ ಮಾಡಿದ್ದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಿಷ್ಟು ಮಾಹಿತಿಯನ್ನ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡುವ ಮೂಲಕ ವಾದವನ್ನು ಮುಂದುವರಿಸ್ತಾ ಇರುವಂಥದ್ದು.
ಪ್ರಮುಖವಾಗಿ ಆರೋಪಿಗಳ ಬಟ್ಟೆಗಳಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿತ್ತು. ಆ ವಿಚಾರವನ್ನು ಕೂಡ ಪ್ರಸ್ತಾಪಿಸಿ ವಾದವನ್ನು ಮಾಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಶೂ ಅನ್ನು ವಶಕ್ಕೆ ಪಡೆದಿದ್ರು. ಅದರಲ್ಲಿ ರಕ್ತದ ಕಲೆ ಪತ್ತೆಯಾಗಿತ್ತು. ಅದರ ಬಗ್ಗೆ ಇದ್ದಂತಹ ಅನುಮಾನಗಳನ್ನು ಬಗೆಹರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಚಪ್ಪಲಿ ಅಂತ ಹೇಳಿ ಶೂ ಅನ್ನು ವಶಕ್ಕೆ ಪಡೆದಂತಹ ಆರೋಪ CV ನಾಗೇಶ್ ಆರೋಪಕ್ಕೆ ಈಗ SPP ಪ್ರಸನ್ನ ಕುಮಾರ್ ಅವರು ವಾದದ ಮೂಲಕ ಸ್ಪಷ್ಟನೆ ಕೊಡ್ತಿದ್ದಾರೆ. ಬಟ್ಟೆಯನ್ನು ತೊಳೆದ್ರೂ ಕೂಡ ರಕ್ತದ ಮಾದರಿ ಪತ್ತೆಯಾಗಿದೆ ಹೇಗೆ ಅಂತ ಹೇಳಿ ನಾಗೇಶ್ ಪ್ರಶ್ನೆ ಮಾಡಿದ್ರು. CV ನಾಗೇಶ್ ಅವರ ವಾದಕ್ಕೆ ಅವರು ಹಾಕಿದಂತಹ ಲಾ ಪಾಯಿಂಟ್ಗೆ ಈಗ ಉತ್ತರಿಸುವಂತಹ ಕೆಲಸವನ್ನ ವಾದದ ಮೂಲಕ ಪ್ರಸನ್ನ ಕುಮಾರ್ ಅವರು ಮಾಡ್ತಾ ಇದ್ದಾರೆ. ಕಾಟನ್ ಬಟ್ಟೆಯಲ್ಲಿ ರಕ್ತದ ಕಲೆ ಕಾಣದೇ ಇದ್ರೂ ಕೂಡ DNA ಮೂಲಕ ಪತ್ತೆ ಹಚ್ಚಬಹುದು ಅಂತ ಹೇಳಿ SPP ಅವರು ಹೇಳಿರುವಂತಹದ್ದು. ಅದರ ಜೊತೆಗೇನೆ ಹೈಕೋರ್ಟ್ನ ಕಟಕಟೆಯಲ್ಲಿ ದರ್ಶನ್ ಜಾಮೀನಿನ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಬಲವಾಗಿ ವಾದವನ್ನ SPP ಅವರು ಮಾಡ್ತಾ ಇದ್ದಾರೆ. ಆರೋಪಿಗಳ ಬಟ್ಟೆಗಳಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಸಿಕ್ಕಿತ್ತು, ಇದೊಂದು ಕಪೋಲ ಕಲ್ಪಿತ ಅಂಥೇಳಿ ನಾಗೇಶ್ ಅವರು ವಾದವನ್ನ ಮಾಡಿದ್ರು. ಈಗ ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾ ಇದ್ದಾರೆ ವಾದ ಮಾಡುವ ಮೂಲಕ. 40 ರಿಂದ 60 ಡಿಗ್ರಿ ಕುದಿಯುವ ನೀರಿನಲ್ಲಿ ಬಟ್ಟೆಯನ್ನು ತೊಳೆದೇ ಇದ್ರೆ DNA ಮೂಲಕ ರಕ್ತದ ಕಲೆಯನ್ನು ಪತ್ತೆ ಹಚ್ಚಬಹುದು. ಆ ರಕ್ತದ ಕಲೆ ಯಾರಿಗೆ ಸಂಬಂಧಿಸಿದ್ದು ಅನ್ನೋದನ್ನು ಕೂಡ ಗುರುತಿಸಬಹುದು. ಆ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳಿ ಈಗ ಬೇಲ್ಗೆ ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇರುವಂತದ್ದು. ಮತ್ತಷ್ಟು ಡೀಟೇಲ್ಸ್ ನಾಗೇಶ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ಈಗ ಈ ರಕ್ತದ ಕಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಕಟಕಟೆಯಲ್ಲಿ ಹೇಗೆ ವಾದ ಸಾಗ್ತಾ ಇದೆ ಅಂತ ಹೇಳಿ, ಅದರಲ್ಲೂ ಪ್ರಮುಖವಾಗಿ ನಾಗೇಶ್ ಅವರು ಹಲವು ವಿಚಾರಗಳನ್ನು ಪ್ರಸ್ತಾಪಿಸಿ ತನಿಖಾಧಿಕಾರಿಗಳ ತನಿಖೆಯನ್ನೇ ಅನುಮಾನಿಸ್ತಾ ಇದ್ರು. ಅದಕ್ಕೆಲ್ಲದಕ್ಕೂ ಕೂಡ ಕ್ಲಾರಿಫಿಕೇಶನ್ ಸಿಗ್ತಾ ಇದೆಯಾ, ಹೇಗೆ ವಾದವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ? ಪ್ರೇಮ್, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿ ದರ್ಶನ್ ಅವರನ್ನ ಬಂಧನ ಮಾಡಿದ ಬಳಿಕ ಸಂಬಂಧಪಟ್ಟಂತ ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕುವ ಕೆಲಸವನ್ನ ಪೊಲೀಸರು ಮಾಡಿದ್ರು. ಪೊಲೀಸರು ಕಲೆ ಹಾಕಿರುವಂತ ಸಾಕ್ಷ್ಯಗಳ ಬಗ್ಗೆ CV ನಾಗೇಶ್ ಅಂದ್ರೆ ದರ್ಶನ್ ಪರ ವಕೀಲರು ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸಿ ವಾದವನ್ನ ಮಾಡಿದ್ರು. ಅದಕ್ಕೆ ಪೂರಕ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಪ್ರತ್ಯುತ್ತರ ಕೊಡುವ ಕೆಲಸವನ್ನ ಈಗಾಗಲೇ SPP ಅವರು ಮುಂದುವರಿಸಿರುವಂತದ್ದು. ಅದರಲ್ಲಿ ಪ್ರಮುಖ ಸಾಕ್ಷ್ಯಗಳಲ್ಲಿ ಬಹಳ ಪ್ರಮುಖವಾದದ್ದು ದರ್ಶನ್ ಅವರ ಬಟ್ಟೆ ಮೇಲಿದ್ದಂತ ರಕ್ತದ ಕಲೆಗಳು ಮತ್ತೆ ಆತ ಧರಿಸಿದ್ದಂತ ಶೂಗಳ ಮೇಲಿದ್ದಂತ ರಕ್ತದ ಕಲೆಗಳು ಪ್ರಮುಖವಾಗಿ ಅನುಮಾನವನ್ನು ವ್ಯಕ್ತಪಡಿಸುವ ಕೆಲಸವನ್ನ ಮಾಡಿದ್ರು. ಹಾಗಾಗಿ SPP ಅವರು ನಾಗೇಶ್ ಅವರು ಅನುಮಾನ ವ್ಯಕ್ತಪಡಿಸುವಂತ ಅಂಶಕ್ಕೆ ಪೂರಕವಾದ ಉತ್ತರವನ್ನ ಕೊಡುವ ಕೆಲಸವನ್ನ ಈಗಾಗಲೇ ಮಾಡ್ತಿರುವಂತದ್ದು. ಅಂದ್ರೆ ಆತ ಧರಿಸಿದಂತ ಬಟ್ಟೆ ಮೇಲೆ, ಕಾಟನ್ ಬಟ್ಟೆ ಮೇಲೆ 40 ರಿಂದ 60 ಡಿಗ್ರಿ ಬಿಸಿ ನೀರಿನಲ್ಲಿ ತೊಳೆಯದೆ ಹೋದ್ರೆ ಅದರ ಮೇಲೆ ಇರುವಂತಹ ರಕ್ತದ ಕಲೆಗಳನ್ನ ಪತ್ತೆ ಹಚ್ಚಬಹುದು. ಆ ಕೆಲಸವನ್ನ ತನಿಖಾಧಿಕಾರಿಗಳು ಈ ಪ್ರಕರಣದಲ್ಲಿ ಮಾಡಿದ್ದಾರೆ ಅನ್ನುವಂಥ ವಾದವನ್ನ ಮಾಡುವ ಕೆಲಸವನ್ನ ಮಾಡ್ತಿರುವಂಥದ್ದು. ಅದಕ್ಕೆ ಜೊತೆಯಾಗಿ ಅಂದ್ರೆ ಜೆನೆಟಿಕಲ್ ಟೆಸ್ಟ್ ಜೊತೆಗೆ ಆ DNA ಟೆಸ್ಟ್ಗಳ ಮೂಲಕವೂ ಕೂಡ ಆತನ ಬಟ್ಟೆ ಮೇಲೆ ಯಾರ ರಕ್ತ ಇದೆ ಅನ್ನುವಂಥದ್ದನ್ನು ಕೂಡ ಪರ್ಟಿಕ್ಯುಲರ್ ಆಗಿ ಪತ್ತೆ ಹಚ್ಚುವ ಕೆಲಸ ಮಾಡಬಹುದು. ಆ ಕೆಲಸವನ್ನು ಈ ಪ್ರಕರಣದಲ್ಲಿ ದರ್ಶನ್ ವಿಚಾರದಲ್ಲಿ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಅದಕ್ಕೆ ಪೂರಕವಾದ ಒಂದಷ್ಟು ರಿಸರ್ಚ್ ಟೆಸ್ಟ್ಗಳನ್ನು ನ್ಯಾಯಾಧೀಶರ ಮುಂದೆ ಕೊಡುವ ಕೆಲಸವನ್ನು ಈಗಾಗಲೇ SPP ಅವರು ಪ್ರಬಲವಾಗಿ ವಾದವನ್ನು ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಅದರ ಜೊತೆಗೆ ಆರೋಪಿಗಳು ಕೃತ್ಯ ನಡೆದಂಥ ಸ್ಥಳದಲ್ಲಿ ಇದ್ರು ಅನ್ನುವಂಥದ್ದಕ್ಕೆ ಒಂದಷ್ಟು ಆ ಕಾಲ್ ಡೀಟೇಲ್ಸ್ ಮತ್ತೆ ಟವರ್ ಲೊಕೇಶನ್ಗಳ ಮಾಹಿತಿಯನ್ನು ನೀಡುವ ಕೆಲಸವನ್ನು ಕೂಡ ಈಗಾಗಲೇ ಪ್ರಸನ್ನ ಕುಮಾರ್ ಅವರು ಮುಂದುವರಿಸಿರುವಂಥದ್ದು. ಆ ಸಂದರ್ಭದಲ್ಲಿ ಆರೋಪಿಗಳು ಆ ಘಟನಾ ಸ್ಥಳದಲ್ಲಿ ಇದ್ರು, ಆ ವೇಳೆ ಯಾರ ಜೊತೆಗೆ ಆರೋಪಿಗಳು ಸಂಪರ್ಕದಲ್ಲಿ ಇದ್ರು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಕಾಲ್ ಡೀಟೇಲ್ಸ್ನ ಸಾಕ್ಷ್ಯಾಧಾರಗಳನ್ನು ಪೂರಕ ದಾಖಲೆಗಳೊಂದಿಗೆ ವಾದವನ್ನು ಮಾಡೋದ್ರ ಮೂಲಕ CV ನಾಗೇಶ್ ಅವರ ವಾದಕ್ಕೆ ಪ್ರತ್ಯುತ್ತರವನ್ನು ಕೊಡುವ ಕೆಲಸವನ್ನು ಈಗಾಗಲೇ ಪ್ರಸನ್ನ ಕುಮಾರ್ ಅವರು ಮುಂದುವರಿಸಿರುವಂಥದ್ದು. ಪ್ರೇಮ್, ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. DNA ರಿಪೋರ್ಟ್ ಕೂಡ 100% ಖಚಿತವಾಗಿರುತ್ತೆ. DNA ರಿಪೋರ್ಟ್ ಅನ್ನ ಅನುಮಾನಿಸಲಿಕ್ಕೆ, ಡೌಟ್ ಪಡಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ FSL ವರದಿಗಳಲ್ಲಿ DNA ಮ್ಯಾಚ್ ಆಗಿದೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸುತ್ತಿದ್ದಾರೆ. ಕಾಲ್ ಡೀಟೇಲ್ಸ್, ಟವರ್ ಲೊಕೇಶನ್ ಬಗ್ಗೆಯೂ ಕೂಡ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. DNA ರಿಪೋರ್ಟ್ ಕೂಡ 100% ಖಚಿತವಾಗಿರುತ್ತೆ. DNA ರಿಪೋರ್ಟ್ ಅನ್ನ ಯಾವುದೇ ಕಾರಣಕ್ಕೂ ಡೌಟ್ ಪಡಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ವಿಧಿವಿಜ್ಞಾನ ಪ್ರಯೋಗಾಲಯ ಕೊಟ್ಟಿರುವಂತಹ ವರದಿಗಳಲ್ಲಿ DNA ಮ್ಯಾಚ್ ಆಗಿರುವಂತಹದ್ದು, ಅದರ ಜೊತೆಗೆ ಕಾಲ್ ಡೀಟೇಲ್ಸು, ಟವರ್ ಲೊಕೇಶನ್ನು, ಇವರೆಲ್ಲರೂ ಕೂಡ ಆತನ ಹತ್ಯೆ ಆಗುವಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ರು ಅನ್ನೋದನ್ನ ಖಚಿತವಾಗಿ ಹೇಳ್ತಾ ಇದೆ. ಹಾಗಾಗಿ ಇವರುಗಳಿಗೆ ಜಾಮೀನನ್ನ ಮಂಜೂರು ಮಾಡಬಾರ್ದು ಅಂತ ಹೇಳಿ ಪೊಲೀಸರ ಪರವಾಗಿ
ವಾದವನ್ನ ಮಂಡಿಸ್ತಾ ಇದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು. ನಾಗೇಶ್ ಡೀಟೇಲ್ಸ್ ಕೊಡ್ತಾರೆ. ನಾಗೇಶ, ಈಗ ಏನಾಗ್ತಾ ಇದೆ ಅಂತ ಹೇಳಿ, ಪ್ರಮುಖವಾಗಿ ಒಂದು FSL ರಿಪೋರ್ಟು ಮತ್ತು DNA ಮ್ಯಾಚ್ ಆಗಿರುವಂತಹ ವಿಚಾರ ಪ್ರಸ್ತಾಪ, ಪ್ರಮುಖವಾಗಿ ಈ ಕಾರಿನ ಇನ್ಫಾರ್ಮೇಶನ್ ಜೊತೆಗೆ ಲೊಕೇಶನ್ ಟ್ರೇಸ್ ಮಾಡಿರುವಂತಹ ವಿಚಾರ, ಇವೆಲ್ಲವೂ ಕೂಡ ತೊಡಕಾಗಬಹುದಾ ಹೇಗೆ ಅಂತ ಹೇಳಿ? ಪ್ರೇಮ್, ಬಹಳ ಪ್ರಮುಖವಾಗಿ ರೇಣುಕಾ ಸ್ವಾಮಿ ಕೊಲೆ ನಡೆದಂಥ ಸಂದರ್ಭದಲ್ಲಿ ದರ್ಶನ್ ಅಲ್ಲಿ ಇರಲಿಲ್ಲ ಅನ್ನೋವಂಥದ್ದಕ್ಕೆ ಏನೆಲ್ಲ ಬೇಕೋ ಅವೆಲ್ಲವನ್ನೂ ಕೂಡ ವಾದ ಮಾಡುವ ಕೆಲಸವನ್ನು CV ನಾಗೇಶ್ ಅವರು ಮಾಡಿದರು. ಹಾಗಾಗಿ ಅದಕ್ಕೆ ಪೂರಕವಾದ ದಾಖಲೆಗಳು ಮತ್ತೊಂದಷ್ಟು ಸಾಕ್ಷ್ಯಗಳನ್ನು ಕೊಡುವ ಕೆಲಸವನ್ನು ಈಗಾಗಲೇ ಪ್ರಸನ್ನ ಕುಮಾರ್ ಅವರು ಮಾಡ್ತಿರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಆತನ ಬಟ್ಟೆ ಮೇಲಿದ್ದಂಥ ರಕ್ತದ ಕಲೆಗಳು, ಅದಕ್ಕೆ DNA ವರದಿ ರಿಪೋರ್ಟು ಮತ್ತು FSL ವರದಿ ಏನಿದೆ ಅದು ಸಂಪೂರ್ಣವಾಗಿ ಮ್ಯಾಚ್ ಆಗಿರುವಂಥದ್ದು 100% ಪಕ್ಕ ಆಗಿದೆ. ಅದರ ಬಗ್ಗೆ ಅನುಮಾನ ವ್ಯಕ್ತಪಡಿಸುವ ಗೋಜಿಗೆ ಹೋಗಬಾರ್ದು. ಅದರ ಜೊತೆಗೆ ಈಗಾಗಲೇ ಆರೋಪಿಗಳು ಆ ಘಟನಾ ಸ್ಥಳದಲ್ಲಿದ್ದಂತಹ ಸಂದರ್ಭದಲ್ಲಿ ಟವರ್ ಲೊಕೇಶನ್ ಜೊತೆಗೆ ಅವರು ಆ ಸಂದರ್ಭದಲ್ಲಿ ಆ ಘಟನಾ ಸ್ಥಳದಲ್ಲಿಂದ ಬೇರೆ ಬೇರೆ ವ್ಯಕ್ತಿಗಳಿಗೆ ಸಂಪರ್ಕ ಮಾಡಿ ಮಾತನಾಡಿರುವಂತಹ ಒಂದಷ್ಟು ಕಾಲ್ ಡೀಟೇಲ್ಸ್ಗಳನ್ನು ಕೂಡ ಪ್ರಸ್ತಾಪ ಮಾಡಿ ವಾದವನ್ನು ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಆರೋಪಿಗಳು ಈ ಕೃತ್ಯದಲ್ಲಿ ಎಷ್ಟರ ಮಟ್ಟಿಗೆ ಭಾಗಿಯಾಗಿದ್ದಾರೆ, ಹಾಗಾಗಿ ಈ ಪ್ರಕರಣದಲ್ಲಿ ಸಂಬಂಧಪಟ್ಟ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಜಾಮೀನನ್ನು ನೀಡಬಾರದು ಅನ್ನುವಂಥ ವಾದವನ್ನು ಮಾಡುವ ಕೆಲಸವನ್ನು ಈಗಾಗಲೇ ಪ್ರಸನ್ನ ಕುಮಾರ್ ಅವರು ಮುಂದುವರಿಸಿರುವಂಥದ್ದು. ಪ್ರೇಮ್, ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ. ಕಿಡ್ನ್ಯಾಪ್ ಸುಲಿಗೆಯ ಬಗ್ಗೆ ಸಾಕ್ಷಿಗಳಿದಾವೆ, ಹಲ್ಲೆ ನಡೆಸಿರುವ ಬಗ್ಗೆ ಕ್ಲಿಯರ್ ಆಗಿರುವಂತಹ ಎವಿಡೆನ್ಸ್ಗಳಿದಾವೆ, ಕಿಡ್ನ್ಯಾಪ್ ಸುಲಿಗೆ ಮಾಡಿರುವ ಬಗ್ಗೆ ಸಾಕ್ಷಿಗಳಿದಾವೆ ಅಂತ ಹೇಳಿ ಮತ್ತೊಂದು ವಿಚಾರವನ್ನು ಪ್ರಸ್ತಾಪಿಸ್ತಾ ಇದ್ದಾರೆ. CV ನಾಗೇಶ್ ಅವರು ಕಿಡ್ನ್ಯಾಪ್ ಮಾಡಲಿಕ್ಕೆ ದರ್ಶನ್ ಹೇಳಿರಲಿಲ್ಲ, ಜೊತೆಗೆ ಆ ಸಂದರ್ಭದಲ್ಲಿ ದರ್ಶನ್ ಇರಲಿಲ್ಲ, ಚಿಕ್ಕಣ್ಣ ಸೇರಿದಂತೆ ಹಲವರ ಹೇಳಿಕೆಯೂ ಕೂಡ ಅದಕ್ಕೆ ಸಾಕ್ಷ್ಯ ಅಂತ ಹೇಳಿದ್ರು. ಈಗ ಆ ವಿಚಾರವನ್ನ ಪ್ರಸ್ತಾಪಿಸಿ ದರ್ಶನ್ ಸೇರಿ ಎಲ್ಲರೂ ಕೂಡ ಹಲ್ಲೆ ಮಾಡಿರೋದಕ್ಕೆ ಸಾಕ್ಷಿ ಇದೆ ಅಂತ ಹೇಳಿ SPP ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ಮತ್ತಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿ ಯಾವುದೇ ಕಾರಣಕ್ಕೂ ಜಾಮೀನು ಮಂಜೂರಾಗಬಾರದು ಅಂತ ಹೇಳಿ ತಮ್ಮ ವಾದವನ್ನು ಮುಂದುವರಿಸಿರುವಂತಹದ್ದು. ದರ್ಶನ್ ಸೇರಿ ಎಲ್ಲರೂ ಕೂಡ ಹಲ್ಲೆ ಮಾಡಿರೋದಕ್ಕೆ ತನಿಖೆಯಲ್ಲಿ ಒಂದಿಷ್ಟು ಸಾಕ್ಷಿಗಳು ಸಿಕ್ಕಿವೆ, ಮೃತದೇಹವನ್ನ ಶಿಫ್ಟ್ ಮಾಡಿರುವ ಬಗ್ಗೆಯೂ ಕೂಡ ನಮ್ಮ ಬಳಿ ಸಾಕ್ಷಿಗಳಿದಾವೆ. ಈ ಮೂಲಕ ಕಿಡ್ನ್ಯಾಪ್ ಸುಲಿಗೆಯ ಬಗ್ಗೆಯೂ ಕೂಡ ಪ್ರಸ್ತಾಪಿಸಿ, ಹಲ್ಲೆ ನಡೆಸಿರುವಂತಹ ವಿಚಾರವನ್ನ ಪ್ರಸ್ತಾಪಿಸಿ, ಒಂದಿಷ್ಟು ಅಂಶಗಳನ್ನ ಉಲ್ಲೇಖಿಸಿ ಈಗ ವಾದವನ್ನ ಮುಂದುವರಿಸಿರುವಂತಹದ್ದು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು. ಪ್ರಮುಖವಾಗಿ ಹತ್ಯೆಯ ನಂತರ ಮೃತದೇಹವನ್ನ ಹೇಗೆ ಶಿಫ್ಟ್ ಮಾಡಿದ್ರು, ಆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಏನಾಯ್ತು ಅನ್ನೋದನ್ನು ಕೂಡ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಅದಕ್ಕೆ ಪೂರಕವಾದಂತಹ ಒಂದಿಷ್ಟು ಅಂಶಗಳು ಮತ್ತು ಸಾಕ್ಷಿಗಳನ್ನು ಕೂಡ ಈಗ ಮುನ್ನೆಲೆಗೆ ತರುವ ಮೂಲಕ ದರ್ಶನ್ ಪಾತ್ರದ ಬಗ್ಗೆ, ಬೇರೆ ಬೇರೆ ಆರೋಪಿಗಳ ಪಾತ್ರದ ಬಗ್ಗೆ ಇಲ್ಲಿ ವಿವರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದರ್ಶನ್ ಅವರ ಪಾಲುದಾರಿಕೆ ಇದೆ, ಯಾವುದೇ ಕಾರಣಕ್ಕೂ ಅವರಿಗೆ ಜಾಮೀನನ್ನ ಮಂಜೂರು ಮಾಡಬಾರ್ದು ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಬಿಗಿ ಹಿಡಿತದ ವಾದ ಮತ್ತೆ ಮುಂದುವರೆದಿರುವಂತಹದ್ದು. ಈಗಾಗಲೇ ದರ್ಶನ್ ಪರ CV ನಾಗೇಶ್ ಅವರ ವಾದ ಮುಕ್ತಾಯವಾಗಿದೆ, ಹಲವು ಅಂಶಗಳನ್ನು ಉಲ್ಲೇಖಿಸಿದ್ರು, ಅದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ದರ್ಶನ್ ಪರ ವಕೀಲ CV ನಾಗೇಶ್ ವಾದ ಆರಂಭವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರ ವಾದ ಕಂಪ್ಲೀಟ್ ಆಗಿರುವಂತಹದ್ದು. ಈಗ ಮತ್ತೊಮ್ಮೆ ದರ್ಶನ್ ಪರ ವಕೀಲರಾಗಿರುವಂತಹ CV ನಾಗೇಶ್ ಅವರ ವಾದ, ಇದೊಂದು ಉದ್ದೇಶ ಪೂರಿತ ಕೊಲೆ ಅಂತ ಹೇಳಿ SPP ಹೇಳ್ತಾ ಇದ್ದಾರೆ. ದರ್ಶನ್ ಪರ ವಕೀಲ CV ನಾಗೇಶ್ ಅವರ ವಾದ ಈಗ ಮತ್ತೆ ಆರಂಭ ಆಗಿದೆ. ಇದೊಂದು ಉದ್ದೇಶ ಪೂರಿತ ಕೊಲೆ ಎಂದ SPP. ದರ್ಶನ್ ಪರ ವಕೀಲರು ಒಂದು ಕಡೆ CV ನಾಗೇಶ್ ಅವರು ವಾದವನ್ನು ಆರಂಭಿಸಿರುವಂತಹದ್ದು, ಮತ್ತೊಂದು ಕಡೆ SPP ಅವರು ತಮ್ಮ ವಾದವನ್ನು ಮುಗಿಸಿದ್ದಾರೆ. ಈಗ ಏನೇನು ಕೌಂಟರ್ ಅಟ್ಯಾಕ್ ಮಾಡಿದ್ರು SPP ಅವರು, ಅದಕ್ಕೆ ಮತ್ತೊಮ್ಮೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ಮತ್ತಷ್ಟು ಅಂಶಗಳನ್ನು ಮುನ್ನೆಲೆಗೆ ತರುವ ಮೂಲಕ ಈಗ ನಾಗೇಶ್ ಅವರು ತಮ್ಮ ವಾದವನ್ನು ಆರಂಭಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಅವರ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. SPP ವಾದಕ್ಕೆ CV ನಾಗೇಶ್ ಅವರ ಪ್ರತಿವಾದ ಆರಂಭವಾಗಿದೆ. ದರ್ಶನ್ ಪರವಾಗಿ CV ನಾಗೇಶ್ ಅವರು ವಾದವನ್ನು ಮಂಡಿಸ್ತಾ ಇರುವಂತಹದ್ದು. ಇದೊಂದು ಉದ್ದೇಶ ಪೂರಿತ ಕೊಲೆ ಅಂತ ಹೇಳಿ SPP ವಾದವನ್ನು ಮಂಡಿಸಿದ್ರು. ಅದಕ್ಕೆ ಬೇಕಾದಂತಹ ಸಾಕ್ಷಿಗಳು, ತನಿಖಾಧಿಕಾರಿಗಳ ತನಿಖೆಯಲ್ಲಾದಂತಹ ಬೆಳವಣಿಗೆಗಳು ಎಲ್ಲವನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ರು. SPP ವಾದ ಮುಗಿತಾ ಇದ್ದ ಹಾಗೆ ಅದಕ್ಕೆ ಪ್ರತಿವಾದವನ್ನ ಈಗ CV ನಾಗೇಶ್ ಅವರು ಆರಂಭಿಸಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು. ದರ್ಶನ್ ಮಧ್ಯಂತರ ಜಾಮೀನು ವಿಸ್ತರಣೆಗೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ CV ನಾಗೇಶ್ ಅನ್ನೋದು ಗೊತ್ತಾಗ್ತಾ ಇದೆ.
ಈಗಾಗಲೇ ಅನಾರೋಗ್ಯದ ಕಾರಣ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡೆದಿದ್ರು ದರ್ಶನ್ ಅವರು. 11ನೇ ತಾರೀಕು ಅದು ಮುಕ್ತಾಯವಾಗ್ತಾ ಇದೆ. ಹಾಗಾಗಿ ಅದನ್ನ ಎಕ್ಸ್ಟೆಂಡ್ ಮಾಡಿ, ವಿಸ್ತರಣೆ ಮಾಡಿ ಅಂತ ಹೇಳಿ ಈಗ ನ್ಯಾಯಾಧೀಶರ ಬಳಿ ಮನವಿ. ಬಳ್ಳಾರಿ ವೈದ್ಯರ ವರದಿಯ ಮೇಲೆ ಜಾಮೀನು ಸಿಕ್ಕಿತ್ತು, ಮಧ್ಯಂತರ ಜಾಮೀನು ಸಿಕ್ಕಿತ್ತು. ದರ್ಶನ್ ಮಧ್ಯಂತರ ಜಾಮೀನನ್ನ ಈಗ ವಿಸ್ತರಣೆ ಮಾಡಿ ಅನ್ನುವಂತಹ ಮನವಿ CV ನಾಗೇಶ್ ಅವರ ಕಡೆಯಿಂದ ಆಗ್ತಾ ಇರುವಂತಹದ್ದು. 6 ವಾರಗಳ ಕಾಲ ಕೊಟ್ಟಂತಹ ಡೆಡ್ಲೈನ್ ಮುಕ್ತಾಯವಾಗಿದೆ. ಇಲ್ಲಿಯವರೆಗೂ ಕೂಡ ಅವರಿಗೆ ಆಪರೇಷನ್ ಆಗಿಲ್ಲ. ಇದನ್ನ ಪ್ರಶ್ನೆ ಮಾಡಿ ಈಗಾಗಲೇ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಈ ಬೆನ್ನಲ್ಲೇ CV ನಾಗೇಶ್ ಅವರು ದರ್ಶನ್ ಅವರ ಅನಾರೋಗ್ಯಕ್ಕೆ ಕೊಟ್ಟಂತಹ ಮಧ್ಯಂತರ ಜಾಮೀನನ್ನ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂತಹ ವಿಚಾರ. ದರ್ಶನ್ಗೆ ಆಪರೇಷನ್ ಅವಶ್ಯಕತೆ ಇದೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ರು. ಆ ವಿಚಾರವನ್ನು ಕೂಡ ಉಲ್ಲೇಖಿಸುತ್ತಿದ್ದಾರೆ. ಈಗಾಗಲೇ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅನ್ನು ದರ್ಶನ್ ಅವರು ಪಡೆದುಕೊಂಡಿದ್ದಾರೆ. ಸದ್ಯದಲ್ಲಿಯೇ ಶಸ್ತ್ರಚಿಕಿತ್ಸೆಗೊಳಗಾಗ್ತಾರೆ. ಹಾಗಾಗಿ ಅವರಿಗೆ ಮಧ್ಯಂತರ ಜಾಮೀನು ಕೊಟ್ಟಿತ್ತಲ್ಲ ಕೋರ್ಟ್, ಅದನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ನಲ್ಲಿ ಅಪೀಲ್ ಮಾಡ್ತಾ ಇರುವಂತಹದ್ದು, ಮನವಿಯನ್ನ ಮಾಡ್ತಾ ಇರುವಂತಹದ್ದು. ಡಾಕ್ಟರ್ ಹೇಳಿದ ಹಾಗೆ ನಾವು ಆಪರೇಷನ್ ಅನ್ನ ಮಾಡಿಸಬೇಕು, CV ನಾಗೇಶ್ ಅವರ ವಾದ ಇದು. ದರ್ಶನ್ ಅವರ ಮಧ್ಯಂತರ ಜಾಮೀನು ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನ್ಯಾಯಾಧೀಶರ ಬಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ CV ನಾಗೇಶ್ ಅವರು. ದರ್ಶನ್ ಪರ ವಕಾಲತ್ತನ್ನು ವಹಿಸಿಕೊಂಡಿರುವಂತಹ ಲಾಯರ್. ಈಗಾಗಲೇ SPP ಅವರ ವಾದ ಕಂಪ್ಲೀಟ್ ಆಗಿದೆ. ಈಗ ಮತ್ತೊಮ್ಮೆ CV ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯಂತರ ಜಾಮೀನಿನ ಅವಧಿಯನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇರುವಂತಹದ್ದು. ದರ್ಶನ್ ಪರವಾಗಿ ವಕೀಲ CV ನಾಗೇಶ್ ಅವರ ವಾದ ಮುಂದುವರೆದಿದೆ. ದರ್ಶನ್ ಅವರ ಮಧ್ಯಂತರ ಜಾಮೀನಿನ ಅವಧಿಯನ್ನ ಎಕ್ಸ್ಟೆಂಡ್ ಮಾಡಲಿಕ್ಕೆ 3 ವಾರ ಆಯ್ತು, 4 ವಾರ ಆಯ್ತು ಅಂತ ಹೇಳಿ ಆಪರೇಷನ್ ಮಾಡಿ ಅಂದ್ರೆ ಆಗಲ್ಲ. 3 ವಾರ ಆಯ್ತು, 4 ವಾರ ಆಯ್ತು ಅಂತ ಹೇಳಿ ಆಪರೇಷನ್ ಮಾಡಿಸಿ ಅಂದ್ರೆ ಆಗಲ್ಲ. ಈ ವಿಚಾರವನ್ನು ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸ್ತಾಪಿಸಿದ್ರು. ನಿನ್ನೆ ದಿನಾಂಕ ನಿಗದಿಯಾಗಿದೆ ಅಂದಿದ್ರಿ ಅಲ್ವಾ ಅಂತ ಹೇಳಿ ಜಡ್ಜ್ ಪ್ರಶ್ನೆಯನ್ನ ಮಾಡಿದ್ದಾರೆ CV ನಾಗೇಶ್ ಅವರಿಗೆ. 6 ವಾರಗಳ ಕಾಲ ಮಧ್ಯಂತರ ಜಾಮೀನು, ಇಲ್ಲಿಯವರೆಗೂ ಆಪರೇಷನ್ ಆಗಿಲ್ಲ. ನಿನ್ನೆ ಇದೇ ವಿಚಾರಕ್ಕೆ ಅಂದ್ರೆ ಶನಿವಾರ ಇದೇ ವಿಚಾರಕ್ಕೆ, ಶುಕ್ರವಾರ ಇದೇ ವಿಚಾರಕ್ಕೆ ಕೇಳಿದಾಗ ದಿನಾಂಕ ನಿಗದಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ CV ನಾಗೇಶ್ ಅವರು ಹೇಳಿದ್ರು. ಈಗ ಅದೇ ಪ್ರಶ್ನೆಯನ್ನ ಈಗ ನ್ಯಾಯಾಧೀಶರು ಮತ್ತೆ ಮುನ್ನೆಲೆಗೆ ತರ್ತಾ ಇದ್ದಾರೆ. ಅದಕ್ಕೆ CV ನಾಗೇಶ್ ಅವರ ಉತ್ತರ ಹೀಗಿದೆ: ಹೌದು, ಮುಂದೆ ಆಪರೇಷನ್ ದಿನಾಂಕ ನಿಗದಿಯಾಗುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸ್ತಾ ಇದ್ದಾರೆ. ಈ ಮೂಲಕ ದರ್ಶನ್ ಅವರ ಮಧ್ಯಂತರ ಜಾಮೀನಿನ ಅವಧಿ ಎಕ್ಸ್ಟೆಂಡ್ ಮಾಡೋದಕ್ಕೆ ಮನವಿಯನ್ನ ಮಾಡಿಕೊಂಡಿರುವಂತಹದ್ದು. ಮುಂದೆ ಆಪರೇಷನ್ ದಿನಾಂಕವನ್ನ ಹೇಳ್ತೀವಿ ಅಂತ ಹೇಳಿ CV ನಾಗೇಶ್ ಅವರು ಹೇಳಿರುವಂತಹದ್ದು. ಈಗ ನ್ಯಾಯಾಧೀಶರು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಆದೇಶವನ್ನು ಹೊರಡಿಸ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಬಳ್ಳಾರಿ ಜೈಲಿನಲ್ಲಿದ್ದಂತಹ ದರ್ಶನ್ ಅನಾರೋಗ್ಯದ ಹಿನ್ನೆಲೆಯಲ್ಲಿ, ಬ್ಯಾಕ್ ಪೇನ್ನ ಹಿನ್ನೆಲೆಯಲ್ಲಿ ಮಧ್ಯಂತರ ಜಾಮೀನನ್ನು ಪಡೆದು ಹೊರಬಂದಿದ್ರು. 2 ದಿನಗಳ ಕಾಲ ಮನೆಯಲ್ಲಿ ರೆಸ್ಟ್ ಅನ್ನ ಮಾಡಿ BGS ಆಸ್ಪತ್ರೆಗೆ ಹೋಗಿದ್ರು. ಅಲ್ಲಿ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ದಾರೆ. ಇದೇ ವಿಚಾರವನ್ನು ಪ್ರಸ್ತಾಪಿಸಿ ಅವರ ಮಧ್ಯಂತರ ಜಾಮೀನನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಪೊಲೀಸರು ಸುಪ್ರೀಂ ಕೋರ್ಟ್ನ ಕದ ತಟ್ಟಿದ್ದಾರೆ. ಈ ಬೆನ್ನಲ್ಲೇ ದರ್ಶನ್ ಸರ್ಜರಿಗೊಳಗಾಗ್ತಾರೆ ಅನ್ನುವಂತಹ ಮಾಹಿತಿ, ಒಂದಿಷ್ಟು ಬೆಳವಣಿಗೆಗಳು ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಗಮನಕ್ಕೆ CV ನಾಗೇಶ್ ಅವರು ತರ್ತಾ ಇದ್ದಾರೆ. ದರ್ಶನ್ ಅವರಿಗೆ ಕೊಟ್ಟಂತಹ 6 ವಾರಗಳ ಕಾಲದ ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡಿ ಮತ್ತಷ್ಟು ದಿನಗಳ ಕಾಲ ಅವಕಾಶವನ್ನು ಕೊಡಿ. ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯತೆ ಇದೆ, ಅವಶ್ಯಕತೆ ಇದೆ ಅನ್ನುವಂತಹ ವಿಚಾರ ಪ್ರಸ್ತಾಪ. ಅದಕ್ಕೆ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ 6 ವಾರಗಳ ಕಾಲ ಟೈಮ್ ಅನ್ನು ತೆಗೆದುಕೊಂಡಿದ್ರಿ, ಯಾವಾಗ ದರ್ಶನ್ಗೆ ಆಪರೇಷನ್ ಅನ್ನುವಂತಹ ಪ್ರಶ್ನೆಗೆ ಕೋರ್ಟ್ಗೆ ಹೇಳ್ತೀವಿ ಅಂತ ಹೇಳಿದ್ರಿ, ಇಲ್ಲಿವರೆಗೂ ಯಾಕೆ ಹೇಳಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದಕ್ಕೆ CV ನಾಗೇಶ್ ಅವರ ಉತ್ತರ ಈ ರೀತಿ ಇದೆ: ನಿನ್ನೆ ದಿನಾಂಕ ನಿಗದಿಯಾಗಿದೆ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಜಡ್ಜ್ ಕೇಳಿದಂತಹ ಪ್ರಶ್ನೆಗೆ ಹೌದು, ಮುಂದೆ ಆಪರೇಷನ್ ದಿನಾಂಕವನ್ನ ಹೇಳ್ತೇವೆ ಅಂತ ಹೇಳಿ CV ನಾಗೇಶ್ ಅವರು ಮನವಿಯನ್ನ ಮಾಡ್ಕೊಳ್ತಾ ಇರುವಂತಹದ್ದು. ನವೆಂಬರ್ 21ರ ವರದಿಯಲ್ಲಿ ದರ್ಶನ್ BP ವ್ಯತ್ಯಾಸ ಇದೆ. ಈ ವಿಚಾರವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ CV ನಾಗೇಶ್ ಅವರು. ಡಿಸೆಂಬರ್ 5ರಂದು ಮತ್ತೊಂದು ವರದಿಯನ್ನ ಕೊಡಲಾಗಿದೆ ದರ್ಶನ್ನ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನವೆಂಬರ್ 21ರ ವರದಿಯಲ್ಲಿ ದರ್ಶನ್ ಅವರಿಗೆ BPಯಲ್ಲಿ ವ್ಯತ್ಯಾಸ ಇದೆ ಅನ್ನುವಂತಹ ವಿಚಾರ ಉಲ್ಲೇಖಿಸಲಾಗಿತ್ತು. ಡಿಸೆಂಬರ್ 5ರಲ್ಲಿ ಮತ್ತೊಂದು ವರದಿ ಕೊಡಲಾಗಿತ್ತು, ಸ್ಟಿರಾಯ್ಡ್ ಇಂಜೆಕ್ಷನ್ ಅನ್ನ ದರ್ಶನ್ಗೆ ಕೊಡಲಾಗಿದೆ ಅಂತ ಹೇಳಿ. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಿಷ್ಟು ಮಾಹಿತಿಗಳನ್ನ CV ನಾಗೇಶ್ ಅವರು ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇರುವಂತಹದ್ದು. ಸ್ಟಿರಾಯ್ಡ್ ಇಂಜೆಕ್ಷನ್ ಅನ್ನ ದರ್ಶನ್ ಅವರಿಗೆ ಕೊಡಲಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಈ ಹಿಂದೆ ಕೋರ್ಟ್ನ ಗಮನಕ್ಕೆ ತರಲಾಗಿತ್ತು. ದರ್ಶನ್ ಪರ ವಕೀಲ CV ನಾಗೇಶ್ ಅವರು ವಾದ ಮಂಡನೆ ಮಾಡುವ ಮೂಲಕ ದರ್ಶನ್ ಅವರ ಮಧ್ಯಂತರ ಜಾಮೀನನ್ನ
ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸಿ.ವಿ. ನಾಗೇಶ್ ಅವರು ಶುಕ್ರವಾರ ವಾದ ಮಾಡುವಂತಹ ಸಂದರ್ಭದಲ್ಲಿ ಪೌಡರ್ ಹಾಕೊಳ್ಳಿ, ತಲೆ ಬಾಚ್ಕೊಳ್ಳಿ ಅನ್ನುವ ರೀತಿಯಲ್ಲಿ ದರ್ಶನ್ ರೆಡಿ ಆಗ್ತಾ ಇದ್ದಾರೆ ಆಪರೇಷನ್ಗೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಈ ಬೆನ್ನಲ್ಲೇ ಸಿ.ವಿ. ನಾಗೇಶ್ ಅವರು ಈಗ ಮತ್ತೆ ವಾದವನ್ನು ಆರಂಭಿಸಿದ್ದಾರೆ. ದರ್ಶನ್ ಅವರಿಗೆ ಆಪರೇಷನ್ನ ಅಗತ್ಯ ಇದೆ, ಹಾಗಾಗಿ ಮಧ್ಯಂತರ ಜಾಮೀನಿನ ಅವಧಿಯನ್ನ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸುತ್ತಿದ್ದಾರೆ. ಈ ನಡುವೆ ನ್ಯಾಯಾಧೀಶರು ಸಿ.ವಿ. ನಾಗೇಶ್ ಅವರಿಗೆ ದರ್ಶನ್ ಪರ ವಕಾಲತ್ತನ್ನು ವಹಿಸಿಕೊಂಡಿರುವಂತಹ ಲಾಯರ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ದರ್ಶನ್ ಆಪರೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾ ಇದ್ದಾರೆ. ಜಡ್ಜ್ ಕೇಳಿದಂತಹ ಪ್ರಶ್ನೆಗಳಿಗೆ ಸಿ.ವಿ. ನಾಗೇಶ್ ಅವರು ಈಗ ಉತ್ತರವನ್ನು ಕೊಡ್ತಾ ಇದ್ದಾರೆ. ದರ್ಶನ್ ಅವರ ಹೆಲ್ತ್ ರಿಪೋರ್ಟ್ ಅನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿತ್ತು. 21ನೇ ತಾರೀಕು ಜೊತೆಗೆ ಡಿಸೆಂಬರ್ 5ನೇ ತಾರೀಕು 2 ಹೆಲ್ತ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಲಾಗಿದೆ. ನವೆಂಬರ್ 21ರ ವರದಿಯಲ್ಲಿ ದರ್ಶನ್ ಅವರಿಗೆ ಬಿಪಿ ಹೈ ಆಗಿತ್ತು, ಹಾಗಾಗಿ ಆಪರೇಷನ್ಗೆ ಸಾಧ್ಯ ಇಲ್ಲ. ಬಿಪಿ ಲೋ ಆದ ಮೇಲೆ ನಾರ್ಮಲ್ ಸ್ಟೇಜಿಗೆ ಬಂದ ಮೇಲೆ ಆಪರೇಷನ್ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನ ವೈದ್ಯರು ಕೊಟ್ಟಿದ್ರು. ಜೊತೆಗೆ ಡಿಸೆಂಬರ್ 5ಕ್ಕೆ ದರ್ಶನ್ ಅವರ ಬಿಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೆರಾಯ್ಡ್ ಇಂಜೆಕ್ಷನ್ ಕೊಟ್ಟಿರುವಂತಹ ವಿಚಾರವನ್ನು ಕೂಡ ಉಲ್ಲೇಖಿಸಿದ್ರು. ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಡಿಸೆಂಬರ್ 11ರಂದು ದರ್ಶನ್ ಅವರ ಶಸ್ತ್ರಚಿಕಿತ್ಸೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಅಂತ ಹೇಳಿ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಿ.ವಿ. ನಾಗೇಶ್ ಅವರು. ಡಿಸೆಂಬರ್ 11ಕ್ಕೆ ಮಧ್ಯಂತರ ಜಾಮೀನಿನ ಅವಧಿ ಮುಕ್ತಾಯವಾಗುತ್ತೆ, ಅವತ್ತೇನೆ ಶಸ್ತ್ರಚಿಕಿತ್ಸೆಗೊಳಗಾಗುವುದಕ್ಕೆ ದರ್ಶನ್ ಮುಂದಾಗ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಸಿ.ವಿ. ನಾಗೇಶ್ ಅವರು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಮಧ್ಯಂತರ ಜಾಮೀನಿನ ಅವಧಿಯನ್ನ ಎಕ್ಸ್ಟೆಂಡ್ ಮಾಡಬೇಕು, ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದೆ ಆದ್ರೆ 3ರಿಂದ 4 ದಿನಗಳ ಕಾಲ ಬೆಡ್ ರೆಸ್ಟ್ ಅನ್ನ ಮಾಡಬೇಕಾಗುತ್ತೆ. ಹಾಗಾಗಿ ದರ್ಶನ್ ಅವರಿಗೆ ಬೆನ್ನು ನೋವಿನ ಸರ್ಜರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಸಮಯಾವಕಾಶವನ್ನ ಕೊಡಬೇಕು ಅಂತ ಹೇಳಿ ಡಿಸೆಂಬರ್ 11ರಂದು ದರ್ಶನ್ ಅವರಿಗೆ ಸರ್ಜರಿ ಮಾಡಲಿಕ್ಕೆ ವೈದ್ಯರು ನಿರ್ಧರಿಸಿದ್ದಾರೆ. ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ದರ್ಶನ್ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್. ದರ್ಶನ್ಗೆ ನಾಡಿದ್ದು ಬೆನ್ನು ನೋವಿಗೆ ಸರ್ಜರಿ. ದರ್ಶನ್ ಸರ್ಜರಿಗೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ವೈದ್ಯರು. ದರ್ಶನ್ಗೆ ಸ್ಟಿರಾಯ್ಡ್ ಇಂಜೆಕ್ಷನ್ ಅನ್ನು ಕೂಡ ನೀಡಲಾಗ್ತಾ ಇದೆ. ಈಗ ಫಿಸಿಯೋಥೆರಪಿ ವ್ಯಾಯಾಮವನ್ನ ಮಾಡಿಸಲಾಗ್ತಾ ಇದೆ. ಡಿಸೆಂಬರ್ 11ರಂದು ದರ್ಶನ್ಗೆ ಸರ್ಜರಿ ಅನ್ನುವಂತಹ ಮಾಹಿತಿಯನ್ನ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ ಸಿ.ವಿ. ನಾಗೇಶ್.